ಅದು ಅಲ್ಲದೆ ಈ ದುಷ್ಟ ಒಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡಿದ್ದಾನೆ. ಅವಳೀಗ ಗರ್ಭಿಣಿಯನ್ನ. ಗತಿ ಹೆಣ್ಣಿನ ಗತಿ. ನಿವೇದಿತಾ ಯಾರಿಗೆ ಮೈ ಮಾರಿಕೊಂಡು ಗರ್ಭಿಣಿ ಆದ ಆ ಸೂಳೆಯನ್ನು ಈ ನನ್ನ ತಮ್ಮನಿಗೆ ಗಂಟು ಹಾಕಬೇಕೆಂದು ಹಂಚು ಹೂಡಿರುವಿರ ಬಡ ಭಿಕಾರಿಗಳ. ನಾಳೆ ಬೆಳಗಾಗುವುದರೊಳಗೆ ಆ ಶೀಲ ಕಳೆದುಕೊಂಡ ಸೂಳೆಯನ್ನು ಈ ಸಮಾಜದ ಕಣ್ಣಿಗೆ ಕಾಣದ ಹಾಗೆ ಮಾಡುತ್ತೇವೆ. ದೇವರಾಜ್ ಬಾ ಹೋಗೋಣ. ನಡೆಯನ್ನು ದುಡ್ಡಿಗೋಸ್ಕರ ಕಂಡವರಿಗೆ ಸೆರಗು ಹಾಸುವ ಹೆಣ್ಣನ್ನು ಎತ್ತಿ ಬಿಡೋಣ. ತಾಕತ್ತಿದ್ರೆ ಈ ದಾಸ ಬಂದು ಕಾಪಾಡಲಿ. ಅಣ್ಣ, ಈ ಹೆಣ್ಣಿನ ಶೀಲವನ್ನು ಕಾಪಾಡಿದ ಹಾಗೆ ಆ ನಿರ್ಮಲ ಜೀವನವನ್ನು ಕಾಪಾಡ್ಬೇಕನ್ನ ನೀನು. ಅವಳು ಕೂಡ ಈಗ ಗರ್ಭಿಣಿ ಇದ್ದಾಳೆ. ಅವಳಿಗೆ ಹೇಗಾದ್ರೂ ಮಾಡಿ ನೀನು ತಾಳಿಯನ್ನು ಕಟ್ಟಿಸ್ಲೇಬೇಕನ್ನ. ಯಾಕಮ್ಮ ಈ ರೀತಿ ಮಾತನಾಡುತ್ತಿರುವೆ? ತಾನು ಮಾಡಿದ ತಪ್ಪಿಗೆ ಒಪ್ಪಿಕೊಂಡು ಆ ನಿರ್ಮಲಳ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ, ಇಲ್ಲ ಆ ದುಷ್ಟ ದೇವರಾಜನ ಮನೆಗೆ ಹಾಕು ಒದ್ದೆಳೆದುಕೊಂಡು ಬಂದು ಅವಳಿಗೆ ತಾಳಿ ಕಟ್ಟಿಸಿ ಅವಳಿಗೊಂದು ಬಾಳು ಕೊಡಿಸುತ್ತೇನೆ. ಅಣ್ಣ, ಈ ಸಂತೋಷದ ಸಂಭ್ರಮದಲ್ಲಿ ಒಂದು ಹಾಡನ್ನು ಹಾಡಲ್ಲ ಅಣ್ಣ ನಾನು. ಆಯ್ತಮ್ಮ, ಹಾಡೋಣ.
ಸಂತೋಷ ತುಂಬಿರಿ ಮನ ಮುರಿದಾಗಲಿ ಬಡವಾಡಾಗಲಿ ಅಲ್ರಿ ಅವನವನ ಯಾವ ಚಿಂತೆ ಆಯ್ತಿದ್ರು ಈ ಎಣ್ಣೆ ಚಿಂತೆ ಹತ್ತಬಾರ್ದ್ರಿ ಅಪ್ಪ ಹೆಣ್ಣಿನ ಚಿಂತೆ ಹತ್ತಬಾರ್ದು ಆ ಮುರುಗೇನ ಮಗಳು ನೋಡೇನಿ ರಾಟಿ ಮ್ಯಾಗ ಕುಂದ್ರಕ್ಕ ಮನಸ್ಸ ಬರವಲ್ರಿ ಅಪ್ಪ ಅರ್ಬಿ ಹೊಲ್ಯಾಕ ಕುಂತ್ರು ಹಾಕಿದ ಚಿಂತೆ ನಿಂತ್ರು ಹಾಕಿದ ಚಿಂತೆ ಸಾಕಾಗೋಗೈತ್ರಿ ಅಪ್ಪ ನಂಗ ಸಾಕಾಗೋಗೈತಿ ಏ ಕೃಷ್ಣ ನಿಂದ್ರ ಇಲ್ಲಿ ತಡಿಬೇಡ ನಂದು ಅವಸರ ಐತೆ ಯಾಕ ಅಷ್ಟ ಅವಸರಲ್ಲ ಎಲ್ಲಿ ಹೊಂಟಿ ಜಾತ್ರೆಗೆ ಹೊಂಟೀನಿ ಜಾತ್ರೆಗೆ ಅದ ಯಾವ ಊರ್ ಜಾತ್ರಿ ಬನಶಂಕರಿ ಜಾತ್ರೆಗೆ ಹೊಂಟೀನಿ ಬನಶಂಕರಿ ಜಾತ್ರೆಗೆ ಬರ್ತೀಯ ನೀನು ಒಲ್ಲಪ್ಪ ತಂಡಿರುತ್ತಲ್ಲಿ ತಂಡಿಗೆ ಯಾಕೆ ಹೆದರ್ತೀಯ ಗೌರಿ ನನಗುಟ್ಟು ಬಾ ಒಂದು ಶರ್ಟ್ ಕೊಡಿಸ್ತೀನಿ ನಿಂಗ ಹಾ ಏನಂದಿ ಏ ನಾನೇನಿಂದಿನ ಗೌರಿ ನಿನಗೆ ತಂದು ಇಡ್ತಂದಲ್ಲ ಅದಕ್ಕೆ ಅಲ್ಲಿಗೆ ಹೋಗಿ 300 ರೂಪಾಯಿ ಕೊಟ್ಟು ಒಂದು ಶರ್ಟ್ ತಗೊಂಡು ಅಂದ ಅಲ್ಲ ಶಾಟ್ ಅಂದ್ರೆ ಏನು ಏ ಹುಚ್ಚೆ ಆ ಜಾತ್ರೆ ಒಳಗೆ ಮಿನ್ನ ಉಣ್ಣಿ ಸೆಲ್ಟರ್ ಬಂದಿರ್ತಾವ ಅದ್ರಾಗ ಒಂದು ಯಾವ್ದಾರ ಒಂದು ದಪ್ಪ ಅಂದಿದ್ದು ತಗೊಂಡು ಅಂದ್ಯಾ ಅಯ್ಯೋ ಸ್ವೀಟ್ರಿಗೆ ಶಾಟ್ ಅಂತ ಕರಿತೀರಿ ನೀವು ಮತ್ ನೀ ಏನ್ರ ಬ್ಯಾರೆ ಅಂತ ತಿಳ್ಕೊಂಡಿದ್ದಿ ಏನ ಬ್ಯಾರೆ ಅಂತ ತಿಳ್ಕೊಂಡಿದ್ದೆ ಹೌದು ಅಲ್ಲಿ ಮಟ್ಟ ಹೋಗಿ ಯಾವ ನಾಟಕ ನೋಡಿ ಬರ್ತೀರಿ ಏ ಮಿಸ್ಕಲ್ ಮ್ಯಾರೇಜ್ ಆಗವ್ರಿ ಮಿಸ್ಕಲ್ ಮ್ಯಾರೇಜ ಮಿಸ್ಕಲ್ ಮ್ಯಾರೇಜಾ ಹಿಂದಿ ಇದೆ ಅಂತ ನಾಟಕ ಮರೆ ಹೌದಿಲ್ಲ ಯಾಕವ್ರಿ ಮಿಸ್ಕಲ್ನ್ಯಾಗ ಮದುವೆ ಆಗತ್ತ ರಿಸೀವ್ ಕಾಲ್ನ್ಯಾಗ ಬಸರಕ್ಕಳ ಡಿಲೀಟ್ ಕಾಲ್ನ್ಯಾಗ ಡೆಲಿವರಿ ಆಗತ್ತ ಈ ನಾಟಕದಾಗ ಫೋನಿನ ಮುಖಾಂತರ ನಾ ಮದುವೆ ಎಲ್ಲ ಆಗತ್ ನೋಡು ಅಲ್ಲ ಮತ್ತ ಇದು ಒಂದ ನೋಡಕೊಂಡ್ರಿ ಮತ್ ಯಾವ್ದಾರ ನೋಡಕೊಂಡ್ರಿ ಹೇ ಅಲ್ಲಿ ಮಠ ಮತ್ತೆ ಗಾಡಿ ತಗೊಂಡ್ ಹೋಗ್ತೀವಂತ ಮತ್ ಒಂದ ನೋಡಿದ್ರಿ ಹಂಗ ಇನ್ನೊಂದ್ ಐತಿ ಅದನ್ನ ನೋಡ ಬರ್ತೀವಿ ಮತ್ತೊಂದು ಅದ್ರ ಹೆಸರು ಏನಪ್ಪ ಅಯ್ಯಯ್ಯಯ್ಯೋ ಏ ಅರ್ಧ ರಾತ್ರಿ ಆಗ ಏ ಏನದ ಅದ್ಯಾವ್ದದ ಅರ್ಧ ರಾತ್ರಿಯಾಗ ಅರ್ಧ ರಾತ್ರಿಯಾಗ ಅಂದೆ ಅರ್ಧ ರಾತ್ರಿಯಾಗ ನೀ ಏನ್ ನಾಟಕ ಹೆಸರು ಹೇಳ್ಬಿಟ್ಟು ಫಸ್ಟ್ ನೈಟ್ ನಂದು ಕನಸು ಕಾಣಕತ್ತಿ ಏನು ಚಂದ ನಾಟಕ ಹೆಸರು ಹೇಳು ಕನಸಲ್ಲೇ ಅಪ್ಪ ಗೌರಿಯ ಆ ನಾಟಕದ ಹೆಸರನ್ನ ಅರ್ಧ ರಾತ್ರಿಯಾಗ ಆ ನಾಟಕದ ಹೆಸರು ಕೇಳಿದ ನಂಗಂತ್ರ ಹುಚ್ಚಿಡ್ದಂಗ ಆಗತ್ಲೆ ಅಪ್ಪ ಹುಚ್ಚಿಡ್ದಂಗ ಆಗತ್ತ ಹುಚ್ಚಿಡಿದ್ರ ಧಾರವಾಡಕ್ಕೆ ಹೋಗಂತಿ ಮೊದಲ ನಾನು ಅಳತಿ ತಗೋ ಎದರ್ಲೇ ಗೌರಿ ನೀನ್ ಅಳತೆ ತಗೊಳದ ಏನ ನಿಂದ ಮ್ಯಾಗಿಲ್ ತಗೋಲ ಏನ ನಡ್ಕಿಲ್ ತಗೋಲ ಏನು ಕೆಳಗಿಲ್ ತಗೋಲ ಏ ಮೂಳ ಹಳೆ ಮೂಳ ಎಲ್ಲಿದೆ ಬೇಡ ನಡಕಿನ್ ತಗೋ ನಡಕಿಂದ ಅಡಿ ಒಂದು 9 ಏನಮ್ಮಮ್ಮ ಲಾಜಿ ಬರ್ತೀಯ ಹುಬ್ಳಿ ಲಾಜಿಗೆ ಇದಕ್ಕೆಲ್ಲ ಲಾಜ್ನಾಗ ಹೋಗಿ ಬಡಗ ಚಂದ್ರಗಿರಿ ಗುಡ್ಡದಾಗ ಮಸ್ತಿ ಮಾಡಕ
ನನ್ನ ತಪ್ಪುಕೊಂಡು ನನ್ನ ತಪ್ಪುಕೊಂಡು ಕೂಡಿ ಹಾಡೋಣ ಬಾ. ವಾಲ್ಮೀಕಿ ಜಯಂತಿಯೊಳಗ ಚಿತ್ತೆ ಮಳೆ ಹುಟ್ಟಿದ ಚಿಪ್ಪಾರಿ ನಾಯಿ ಅಂತವಣ ಮಗಳ ಬೀಳ್ಳೆ ಮಗನ ನಿಂದ್ರಿ ಹಿರಿಯರ ನನ್ನ ಯಾಕೆ ಗೊತ್ತಿತ್ರಿ ನೀ ಒದಿ ಅಂತ ತಪ್ಪು ನಾ ಏನ್ ಮಾಡೀನ್ರಿ ಅಪ್ಪ. ಹೌದ್ಲೇ ಮಂಗ್ಯಾನ ಮಗನ ಹೌದ್ಲೇ ಮಂಗ್ಯಾನ ಮಗನ ನಿಮ್ಮಪ್ಪ ನಿಮ್ಮವ್ವ ಬಳ್ಯಾಕ ಹತ್ಲಿ ನನ್ನ ಮಗ ಅಂತೇಳಿ ಪರಮನಟ್ಟ್ಯಾಗ ಜಿತ್ತಕ್ಕೆ ಇಟ್ಟಿದ್ರ ಮಗನ. ಅದನ್ನ ಬಿಟ್ಟು ಓಡಿ ಬಂದು ನನ್ನ ಮಗಳಿಂದ ಬೆನ್ನತ್ತಿಯಲ್ಲ ಲೇ ಮಗನ. ಟ್ಯಾಕಿ ಬಡ್ಕೊಂಡು ನಿಂತಲ್ರಿ ಮುರುಗೇಶ್ವರ. ನಿನ್ನ ಮಗಳದ ಎಷ್ಟು ಉದ್ದ ಐತಿ ಎಷ್ಟು ಅಗಲೈತಿ ಅಂತ ಅಳತಿ ತಗೊಳಕತ್ತಿದ್ಯಾ? ಎದ್ರದಲೇ ಮಗನ ಆತಿ ಮತ್ತೆದ್ರದ ಯಪ್ಪ ನನ್ ಲಂಗ ತಳತಿ ತೊಳಕ್ ಬಂದಿದ್ದ. ಅಂದ್ರ ಈ ಪೋಸ್ಟ್ ಅಂಟಿ ನನ್ನ ಮಗನ ಹತ್ರ ಲಂಗದ ಅತಿ ತಗೊಂಡಾಗ ಹೊಂದಿದ್ದೆ. ನೀ ಸುಮ್ ನಿಂತ್ರ ಈ ಮಗ ಬ್ಯಾರೆ ಅತಿ ತಗೊಂಡಾಗಂತಾನ. ನಿಮ್ಮ ಮಗಳು ಪರ್ಮಿಷನ್ ಕೊಟ್ರ ನಾನೇನು ಬಿಡು ಮಗನ ಅಲ್ರಿ, ನಾನು ಅದನ್ನು ಅದ ಬಿಡು ಮಗನ. ಹಳ್ಯಾಗ ಬಾ ಮಗನ, ನಿನ್ನ ಟೇಪ್ನ ಕತ್ತರಿಸಿ ಕೈಯಾಗ ಕೊಡ್ತೀನಿ. ಒದಿ ಬೇಡ ಮಾವ, ನಿನ್ನ ಮಗಳು ಬೆಳೆಸಿದಿ ಬಾರಿ ಗಾವ. ಒಂದಿಲ್ಲ ಒಂದಿನ ತುರುಕ್ತೀನಿ ನಿನ್ನ ಮಗಳಿಗೆ ಕೊಡ್ಲಿಕ್ಕಾವ. ನಾನೇನು ಬರ್ತೀನಿ ಗೌರಿ, ಟಾಟಾ. ಹೋಗ ಮಂಗ್ಯಾನ ಮಗ ಹೋಗ. ಹೋಗ ಮಗನ ಹೋಗು. ಆ ಕೊಡ್ಲಿಕ್ಕ ಮುರಿದ ಕೈಯಾಗ ಕೊಡ್ಲಿಕ್ಕಂದ್ರ ನೋಡ, ನನ್ನ ಹೆಸರು ಮಣಿಮೂರ್ಖ ಮುರುಗೇಶನ ಅಲ್ಲ ಅಂತ ತಿಳ್ಕೊಲೆ. ನಮಸ್ಕಾರ ರೀ ಮುರುಗೇಶ್ ಅವ್ರ. ಇವ ಯಾವನಪ್ಪ ಪಿಕ್ನಾಸಿ? ನಮಸ್ಕಾರ ರೀ ಸಾಹೇಬ್ರ. ಯಾಕ್ರಿ ಡ್ಯೂಟಿ ಮ್ಯಾಗ ಬಂದಿಲ್ಲ ಏನ್ರಿ? ನನ್ನ ಡ್ಯೂಟಿಗೆ 2 ದಿನ ರಜೆ ಹಾಕಿನಿ. ಅಲ್ಲಲೇ ಮುರುಗ್ಯ, ಅಂತೂ ಮಗಳನ್ನ ಭಾರಿ ಬೆಳೆಸಿ ಬಿಡಪ್ಪ. ಅಲ್ರಿ ಇವ್ ನೋಡಿ ಈ ಪೊಲೀಸ್ ಕಾಕಿಗೆ ಹಲೋ ಸುಮ್ನ ನಿಂತ ನನ್ನ ಮಗಳ ಮ್ಯಾಗ ಕಣ್ಣಾಕ ನೋಡ್ರಿ ಇವ್ ಮಂಗ್ಯಾನ ಮಗ ಅಂತೀನಿ. ಕಣ್ಣಲ್ಲಿ ಮುರುಗ್ಯ, ನಿನ್ನ ಮಗಳು ನನ್ನ ಗೂಡ ಭರ್ತಿ ಮಾಡಿಸ್ಕೊಳಕ ಬರ್ತೀನಿ ಅಂದಿದ್ಲ. ಅದ್ ಅಂದ್ರ ಮುಂದಿಂದ ಖಾಲಿ ಐತಲ್ಲ ಅನ್ನ ಭರ್ತಿ ಮಾಡ್ಸಾಕ ಬರ್ತೀನಿ ಅಂತ ಏನ್ರಿ? ಏ ಯಪ್ಪ ಮುಂದಿಂದಲ್ಲೋ ಯಪ್ಪ, ಪೊಲೀಸರು ಬರ್ತಿ. ಅಂದ್ರ ನೀ ಪೊಲೀಸ್ ನೌಕರಿ ಹೋಗ್ಯಾನವಾ ಮಗಳ? ಹ್ಞೂ ಯಪ್ಪ.
ನಾನು ಪೊಲೀಸ್ ನೌಕರಿ ಮಾಡ್ಬೇಕಂತ ಮಾಡಿ ನೀನು ಗಂಡು ಹುಡುಕ್ತೀನಿ ಅಂದಿಲ್ಲ ಯಾಕೆ ಸುಮ್ಮನೆ ರೊಕ್ಕ ಖರ್ಚು ಮಾಡ್ತೀವಿ ಸಾಹೇಬ್ರಿಗೆ ಹೇಳ್ಬಿಟ್ಟಿನಿ ಎಲ್ಲ ಮತ್ತೆ ಕಳಿಸ್ಯಾರ ಕೊಡ್ರಿ ಯಜಮಾನ್ರ ನಿಮ್ಮ ಮಗಳು ಒಂದು ತಿಂಗಳದಾಗ ನನ್ನ ಟ್ರೈನಿಂಗ್ನಾಗ ಮುಂದೆ 3 ತಿಂಗಳ ಬರ್ತೀನಾಗಿರ್ಬೇಕು ಹಂಗ ಮಾಡಿ ಕಳಿಸ್ತೀನಿ ನಿಮ್ಮ ಮಗಳನ್ನ ಮಾಡ್ತೇಪ್ಪ ಮಗನ ಸುಮ್ಮನೆ ಬಿಟ್ರ ಜೋಳನ ಆಡಿಸ್ತಿದೆ 3 ತಿಂಗಳದಾಗ ಜರಾಸ್ನ ತೆಗೆದು ಕೊಡ್ತಿ ನಡಿಯಾನೆ ನಡಿಯ ಮನೆ ಹೋಗೋಣ ನಿನ್ನಂತಾಗಿ ಪೊಲೀಸ್ ನೌಕರಿ ಮಾಡಿದಪ್ಪ ಅಂದ್ರ ಮುದುಕೂರ್ ಸತ ಬಂದ್ ಕಾಸ ಸ್ಟೇಷನ್ ಮುಂದೆ ಕೂರ್ತಾರ ನಡಿಯೋ ಸಾಕು ಹೋಗೋಣ ಏಪ್ಪ ನೀನು ಮನೆ ನಡಿ ನಾ ಬರ್ತೀನಿ ಹುಡುಗಿ ಏನೋ ಮಾಮ ಚುಟ್ಟು ಚುಟ್ಟು ಎಲ್ಲಿ ಚುಟ್ಟು ಚುಟ್ಟು ಅಂತೈತೆ ನನ್ನ ಭಾಗವತೈತೆ ಚುಟ್ಟು ಚುಟ್ಟು ಅಂತೈತೆ ನನ್ನ ಭಾಗವತ ಮಾಡತೈತೆ ಹುಡುಗಿ ಏನೋ ಮಾಮ ಚುಟ್ಟು ಚುಟ್ಟು ಎಲ್ಲಿ ಚುಟ್ಟು ಚುಟ್ಟು ಬಂದೈತೆ ನನ್ನ ಭಾಗವ ಮಾಡತೈತೆ ಚುಟ್ಟು ಚುಟ್ಟು ಬಂದೈತೆ ನನ್ನ ಭಾಗವ ಮಾಡತೈತೆ ಹುಡುಗಿ ಏನೋ ಮಾಮ ಚುಟ್ಟು ಚುಟ್ಟು ಎಲ್ಲಿ ಈಗ ಒಳಗ ಚುಟ್ಟು ಚುಟ್ಟು ಬಂದೈತೆ ನನ್ನ ಭಾಗವ ಮಾಡತೈತೆ ಲಾ 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 ಲಾ. ಶಿವಶಂಕರ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಬಾಳಬೇಕೆಂದು ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ನಿಮ್ಮ ತಂಗಿ ನಿರ್ಮಲ. ಲೇ ಶಂಕರ, ಮಾನ ಮರ್ಯಾದೆ ಕಳೆದುಕೊಂಡು ನಿಮ್ಮನ್ನು ತಲೆ ಬಗ್ಗಿಸುವಂತೆ ಮಾಡಿದವನೇ ಈ ದೇವರಾಜ.
ಸಲುವಾಗಿ ಮೈ ಅರ್ಪಿಸಿ ತುಂಬಾ ಗರ್ಭಿಣಿಯಾಗಿ ನಿಂತಿರುವ ನಿನ್ನ ತಂಗಿ ನಿರ್ಮಲನ ನಿರ್ಮಾಣ ಮಾಡಿ ಹತ್ತಾರು ಹೆಣ್ಣಿನ ಸುಖ ಪಡೆದ ರಸಿಕದ ರಾಜ ಈ ದೇವರಾಜನೇ ಅಲ್ಲ. ನಿಂತ್ಕೋ ದೇವರಾಜ್. ಯಾರು? ಹೋ ಶಿವಶಂಕರನ ತಂಗಿ ನಿರ್ಮಲ. ಏಕೆ ನಿರ್ಮಲ? ದೇವರಾಜ್, ಈ ರೀತಿ ನೀವು ಮೋಸ ಮಾಡ್ತೀರ ಅಂತ ನಾ ಅಂದ್ಕೊಂಡಿರ್ಲಿಲ್ಲ. ನೀವು ಒಳ್ಳೆ ಹೃದಯರಂತ ತಿಳಿದುಕೊಂಡು ನಾನು ನಿಮಗೆ ಕಾಲು ಜಾರಿ ಹೋದೆ. ಆದ್ರೆ ನೀವು ಮಾಡಿದ್ದೇನು? ನಾನೇನು ಮಾಡಿದೆ ನಿರ್ಮಲ? ಚಂಚಲವಾಗಿ ಕಾಮದ ಕೊಪ್ಪಿನಿಂದ ಕಂಡವರಿಗೆ ಸೆರಗಾಸುವ ನಿನ್ನಂತ ಸೂಳಿಗೆ ನೀನು ನನ್ನ ಮನವನ್ನು ಕೊಟ್ಟು ನಿನ್ನ ದೇಹದ ಸುಖವನ್ನು ಕೊಟ್ಟು ನಿನ್ನ ದೇಹದ ಸುಖವನ್ನು ಸವಿದಿದ್ದು ನನ್ನ ತಪ್ಪ. ತೂ ಪಾಪಿ, ನೀನು ಪ್ರೀತಿಸಿನೆ ಅಂತ ಹೇಳಿದಕ್ಕೆ, ನನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದಕ್ಕೆ ನಾನು ನಿನಗೆ ಹಿಂದು ಮುಂದೆ ನೋಡಿದೆ. ನೀನೇ ನನ್ನ ಗಂಡನ ತಿಳಿದುಕೊಂಡು ನನ್ನ ಮೈ ಮರವನ್ನೆಲ್ಲ ನಿನಗೆ ಮಾರಿಕೊಂಡೆ. ಈಗ ಹೇಸೆ ಕೃತ್ಯಕ್ಕೆ ಗುರಿಯಾಗಿದ್ದೇನೆ. ನನ್ನ ಅಣ್ಣಂದಿರು ಕೂಡ ಈ ರೀತಿ ಕೆಲಸ ಮಾಡೋದಕ್ಕೆ ತಲೆ ಎತ್ತಿ ತಿರುಗಲಾರದು. ನನ್ನ ಮಾನ ಮರದೆ ಕೂಡ ಹೋಗಿದೆ. ಈಗ ನನಗೂ ಕೂಡ ಕತ್ತೆತ್ತಿ ತಿರುಗದಂತಾಗಿದೆ ಈ ಜಗತ್ತಿನಲ್ಲಿ. ನನ್ನ ಕೊರಳಿಗೆ ತಾಳಿ ಕಟ್ಟು. ತಾಳಿ ಇಲ್ಲದೆ ತಾಯಿಯಾಗಲು ಬಯಸಿದ ನಿನ್ನ ಸೂಳಿಗೆ ನಾನು ತಾಳಿ ಕಟ್ಟಬೇಕೆ? ಹೋಗು, ಪ್ರಪಂಚದಲ್ಲ ಜ್ಞಾನವಿಲ್ಲದೆ ಬೆಪ್ಪನೊಡನೆ ತಾಳಿ ಕಟ್ಟಿಸಿಕೊಂಡು ಅವನಿಗೆ ಆ ಮಗುವನಿ ಹತ್ತು ಕೊಡು. ಶ್ರೀಮಂತರೇ, ಹಾಗೆಲ್ಲ ಮಾತನಾಡಬೇಡಿ ಶ್ರೀಮಂತರೇ. ನನ್ನ ತಂಗಿ ನಿಮ್ಮನ್ನು ತುಂಬಾ ನಂಬಿದ್ದಾಳೆ. ನಂಬಿದ ಈ ನನ್ನ ತಂಗಿಗೆ ದ್ರೋಹವೆಸಗದೆ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಲೇ ಶಿವ್ಯ, 108 ಗಂಡಸರ ಸಂಪರ್ಕವನ್ನು ಇಟ್ಟುಕೊಂಡ ಈ ನಿನ್ನ ತಂಗಿಗೆ ನಾನು ತಾಳಿ ಕೊಟ್ಟು ಸ್ವೀಕರಿಸಬೇಕೆ? ಕಂಡವರ ಉಂಡ ಎಂಜಲದ ಎಡೆಯವಳು ಇಂಥ ಹೊಯ್ಮಾಲಿನ ನಾನು ಮದುವೆ ಆಗಬೇಕೆ? ಶ್ರೀಮಂತರೇ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ಮೋಹ, ಮಮತೆ, ಸ್ನೇಹ, ಪ್ರೀತಿ, ಪ್ರೇಮ ಭ್ರಾಂತಿಗೆ ಒಳಗಾಗಿ ನನ್ನ ತಂಗಿ ನಿಮ್ಮ ಮೋಸದ ಮಾತಿಗೆ ಮರುಳಾಗಿ ಕಾಮದ ಜಾಲಕ್ಕೆ ಸಿಲುಕಿ ತನ್ನ ಹೆಣ್ತನಕ್ಕೆ ಕಳಂಕ ತಂದಿರಬಹುದು. ಆದರೆ ಕಂಡವರೊಡನೆ ಸಂಪರ್ಕ ಇಟ್ಟುಕೊಳ್ಳುವ ಚಂಚಲ ಬುದ್ಧಿಲ್ಲ ಶ್ರೀಮಂತರೇ ನನ್ನ ತಂಗಿಗೆ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತಾರೆ ಶ್ರೀಮಂತರೇ ನನ್ನ ತಂಗಿ. ಕಾಲು ಹಿಡಿದುಕೊಂಡು ಬೇಡಿಕೊಂಡರೆ ಕರುಣ ತೋರಿ ಈ ನಿನ್ನ ತಂಗಿಗೆ ನಾನು ತಾಳಿ ಕೊಟ್ಟು ಸ್ವೀಕರಿಸಬೇಕೆ? ಶಿವ್ಯ, ಒಂದು ಮಾತು ಹೇಳ್ತೀನಿ, ತಿಳ್ಕೊ. ಈ ನಿನ್ನ ತಂಗಿಯ ಬಾಳು ಹರಿದ ಬಡ್ಡಿ ಅಂತಾಗಿದೆ, ಎಂದು ಒಗೆದ ಬಾಳೆಹಣ್ಣಿನ ಸಿಪ್ಪೆಯಾಗಿದೆ ಅಂದಾಗ ಒಡೆದ ಕನ್ನಡಿಗೆಯಲ್ಲಿ ಮುಖ ನೋಡ್ಕೊಳ್ಳೋ ಮೂರ್ಖನಲ್ಲ ಈ ದೇವರಾಜ. ಬೇಕಾದರೆ ಹಣ ಕೊಡುತ್ತೇನೆ, ಆಪರೇಷನ್ ಮಾಡಿಸಿ ಬೇರೆದವರಿಗೆ ಮದುವೆ ಮಾಡಿಕೊಡಿ ಇವಳನ್ನು. ಏನಂದ್ಯೋ ಪಾಪಿ? ಏನು ಕಲ್ಮಶಿಲದ ನನ್ನ ಹೃದಯದಲ್ಲಿ 108 ವಿಷದ ಬೀಜವನ್ನು ಬಿತ್ತಿ ನಿನ್ನಂದಿರು ಒಪ್ಪದೆ ಹೋದರೆ ನಾನು ನಿನ್ನ ಕೈ ಕಲ್ಲಿಡಿದು ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿ ಈಗ ಅಬೋಷನ್ ಮಾಡ್ತಾ ಹೇಳ್ತಿದ್ದಲೋ. ಏ ನಾಯಿ, ನೀನು ಎಷ್ಟು ತಂದೆ ರಕ್ತ ಕೊಟ್ಟಿರ್ಬೇಕು? ಏನಂದಿಲೆ ಹುಚ್ಚ ಹೆಣ್ಣೆ? ಕಾಮ ಬಿತ್ತ ನೆತ್ತಿಗೆ ನನಗೆ ಸೆರಗ ಹಾಸಿಸಿದೆ ಅಂತೆ ಇದೆಷ್ಟೋ ಗಂಡಸರಿಗೆ ಸೆರಗ ಹಾಸಿ ಜಾಡಿಸಿಕೊಂಡು ಹೋಗಿರುವ ನೀನು. ಇನ್ನೊಂದು ಸಾರಿ ಅಸಹ್ಯ ಶಬ್ದಗಳನ್ನು ನುಡಿದ ನಾಲಿಗೆ ನೀನು ಕಿತ್ತಿ ಬಿಡುವೆ ಮಗನೇ. ನನ್ನ ತಂಗಿಯ ಬಾಳು ತುಕ್ಕು ಹಿಡಿದ ತಗಡಾಗಿರಬಹುದು, ಆದರೆ ಅವಳ ಮನಸ್ಸು ಒಳೆಯುವ ಬಂಗಾರವಿದ್ದಂತೆ. ದುಡ್ಡಿನಿಂದ ಧೃತಿಗೆಟ್ಟ ಅವಹೇಳನೆಗೆ ಇತ್ತಿರುವ ನಿನ್ನನ್ನು ನನ್ನ ತಮ್ಮ ಶಂಕರನಿಂದ ಒತ್ತು ಬುದ್ಧಿ ಕಲಿಸಿ ನನ್ನ ತಂಗಿಯ ಕೊರಳಿಗೆ ತಾಳಿ ಕಡಿಸಿದರೆ ನನ್ನ ಹೆಸರು ಶಿವನೇ ಅಲ್ಲ. ಬರಮ್ಮ ಹೋಗೋಣ.
ಎತ್ತಬೇಡ ರಾಜ. ಲೇ ಶಿವ ಶಿವ ಲೇ ಶಿವ, ನಾಳೆ ಬೆಳಗಾಗಿದ್ದರೆ ಈ ಸಮಾಜದಲ್ಲಿ ಕಾಣುವುದು ನಿಮ್ಮ ಹೆಣ. ಲೇ ಶಿವ, ನನ್ನ ಮೋಸದ ಪ್ರೀತಿಗೆ ಮರಳಾಗಿ ಮೈ ಅರ್ಪಿಸಿ ಹುಚ್ಚವಂತೆ ಬೆತ್ತಲಾಗಿ ಮೈ ಸುಖ ಕೊಟ್ಟು ಈ ಅರಸನ ಅರಮನೆಯಲ್ಲಿ ಮಹಾರಾಣಿಯಂತೆ ಬಾಳಬೇಕೆಂದು ನಿನ್ನ ತಂಗಿಯ ಕನಸು ನನಸಾಗಿ ಹೋಯ್ತಲ್ಲ ತಿರುಕನ ಕನಸು. ಶಿವ್ಯ, ಸೂರ್ಯನನ್ನು ಹಾರಾಡುವ ನಿನ್ನ ಶಂಕರನ ಸೊಕ್ಕ ನಡಗಿಸಿ ಸೀಲುಗೊಂಡ ನಿನ್ನ ತಂಗಿಯನ್ನು ಸಾಯಿಸಿ ನಿನ್ನಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ನಿನ್ನ ಮನತನವೇ ಸರ್ವನಾಶ ಮಾಡಲಿಲ್ಲ. ನನ್ನ ಹೆಸರು ದೇವರಾಜನೇ ಅಲ್ಲ. ಎಂದು ಜನ ಬರಲಿಲ್ಲ ತಾಯಿ ಎಂದು ತನ್ನ ಮಗನಿಲ್ಲ. ಇದ್ದು ಜನದ ಹಾಗೆ ಮಗುವ ದೇವರಾಜ ಸೌಂದರ್ಯವತಿಯರ ಸರಸವಾಡಿ ಸೂರ್ಯನಂತ ಶಿವವಾಸನ ಏರ್ಯ ಮೆರೆಯುತ್ತಿರುವೆ. ಕಂಡ ಹೆಣ್ಣಿನೊಡನೆ ಕಾಮ ಕೀಡೆ ಆಡಿ ಸಮಾಜದಲ್ಲಿ ಅವರ ಮಾನ ಮರ್ಯಾದೆಯನ್ನು ಕಳೆದು ಕತ್ತಲಲ್ಲಿ ಕುಹಕದ ನಗೆಯನ್ನು ನಗುತ್ತಿರುವೆ. ಕತ್ತ ನಿನ್ನಂತ ನಾ ಮರ್ತನ ನನ್ನ ಮಗನ ನರ ಕತ್ತರಿಸಿ ನಾಪೋಸಕನ ಮಾಡಲಿಲ್ಲ ಅಂದರೆ ನಾನು ಸಿಡಿದೆದ್ದ ಶಿವಶಂಕರನೇ ಅಲ್ಲ. ಲೇ ದೇವರಾಜ, ಸಿದ್ಧರಾಗಿರಿ ಮಕ್ಕಳೇ, ಏ ಶಂಕರನ ಪರಸ್ರಿಗೆ ಆಗಲ್ಲ. ಶಂಕರ್ ನಿಂತುಕೋ. ಯಾರು? ಹೋ ವಿಜಯ್. ಏಕೆ ವಿಜಯ್? ಶಂಕರ್ ಅದಕ್ಕೆವಿಲ್ಲದೆ ಆವೇಶವನ್ನು ಹತ್ತುಕೊಂಡು ವೀರ ಆವೇಶನು ತಾಳೆ ಎಲ್ಲಿಗೆ ಹೊರಟಂತೆ ಕಾಣುತ್ತಿದೆಯಲ್ಲ. ವಿಜಯ ನಮ್ಮ ಕೀರ್ತಿಗೆ ಕಳಂಕ ತಂದ, ನಮ್ಮ ಮರ್ಯಾದೆಗೆ ಮಸಿ ಬಡಿದ, ಮಹಾರಾಜನಂತೆ ಮೆರೆಯುತ್ತಿರುವ ಆ ಮದ್ದಾನೆಯನ್ನು ಮರ್ತನ ಮಾಡಿ ಅವನ ಬಿಸಿ ರಕ್ತ ಕುಡಿಯಲಾಟಿದ್ದೇನೆ. ಶಂಕರ್, ನೀನು ತೆಗೆದುಕೊಂಡ ನಿರ್ಧಾರ ತಪ್ಪು. ನಿಮ್ಮ ತಂಗಿಗೆ ಅನ್ಯಾಯವಾಗಿದೆ ನಿಜ, ಆದ್ರೆ ಸಿಟ್ಟಿನ ಆವೇಶದಲ್ಲಿ ಹೋಗಿ ಆ ದೇವರಾಜನನ್ನು ಕೊಲೆ ಮಾಡಿದರೆ ಅವನಿಂದ ನಿಮ್ಮ ತಂಗಿಯ ಹಾಳಾದ ನಿನ್ನ ತಂಗಿಯ ಜೀವನದ ಗತಿಯೇನು? ಅಂದರೇನು ವಿಜಯ್? ಮಾಡುವುದನ್ನೆಲ್ಲ ಮಾಡಿ ಮತ್ತೆ ನಾನೇನು ಮಾಡಿದನೆಂದ ಸೊಕ್ಕಿನಿಂದ ಏನೇ ಮಾತನಾಡಿದ ಆ ಕಾಮದ ಕತ್ತೆಯನ್ನು ಹಾಗೆ ಸುಮ್ಮನೆ ಬಿಡಬೇಕಾ? ನೋಡು ವಿಜಯ, ಆ ದುಷ್ಟ ನನ್ನ ಮಕ್ಕಳು ನನ್ನ ತಂಗಿಗೆ ತಾಳಿ ಕಟ್ಟಿ ತಮ್ಮ ಸೊಸೆಯನ್ನಾಗಿ ಸ್ವೀಕರಿಸಿದರೆ ಸರಿ, ಇಲ್ಲವಾದರೆ
ನನ್ನ ತಂಗಿಯ ಬಾಳು ಕಣ್ಣೀರಿನ ಗೋಳಾದರೂ ಚಿಂತೆ ಇಲ್ಲ. ಅವರಿಬ್ಬರನ್ನು ತುಂಡು ತುಂಡಾಗಿ ಕಡಿದು ನನ್ನ ಸೇರನ್ನು ತೀರಿಸಿಕೊಳ್ಳುತ್ತೇನೆ. ನೋಡು ಶಂಕರ್, ನಾನೊಬ್ಬ ಪೊಲೀಸ್ ಆಗಿ ಹೇಳ್ತಾ ಇಲ್ಲ, ನಿನ್ನ ಅಳಿಯನಾಗಿ ಹೇಳ್ತಾ ಇದ್ದೇನೆ. ಸಿಟ್ಟಿನಲ್ಲಿ ಆವೇಶದಲ್ಲಿ ತೆಗೆದುಕೊಂಡ ನಿರ್ಧಾರ, ಸಿಟ್ಟಿನ ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಏಕೆಂದರೆ ಇದರಲ್ಲಿ ನಿನ್ನ ತಂಗಿಯ ಭವಿಷ್ಯವಿದೆ ಎನ್ನುವುದು ಮರೆಯಬೇಡ. ವಿಜಯ್, ನನ್ನ ತಂಗಿಯ ವೇಷಕ್ಕಾಗಿ ಬಹು ದಿನಗಳ ಕಾದೆ. ಈ ಸಮಾಜ 101 ಕೆಟ್ಟ ಶಬ್ದಗಳನ್ನಾಡಿದರು ಸುಮ್ಮನಾದೆ. ನಮ್ಮ ಮನೆತನದ ಮೇಲೆ ಕ್ರೋಧದ ಬಲೆಯನ್ನು ಬೀಸಿ ನಮ್ಮ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕಿ ತಲೆ ಎತ್ತು ತಿರುಗದಂತೆ ಮಾಡಿದ ಆ ವಿಶ್ವಾಸಘಾತಕರನ್ನು ಸುಮ್ಮನೆ ಬಿಡಬೇಕಾ? ನೋಡು ಶಂಕರ್, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಹಾಗೇನಾದ್ರೂ ತಾನು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ನಿನ್ನ ತಂಗಿಗೆ ಬಂದು ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ನಾನೇ ಅವನನ್ನು ಒತ್ತು ಎಳೆದುಕೊಂಡು ಬಂದು ನಿನ್ನ ತಂಗಿಗೆ ತಾಳಿ ಕಟ್ಟಿಸುತ್ತೇನೆ. ಬೇಡ ವಿಜಯ್, ಊರಿಗೆ ಮೆಕ್ಕಿದವನು ನಿಮ್ಮ ಕಾನೂನಿಗೆ ಮಿಕ್ಕದಿರುವನೇ. ದುಡ್ಡಿನ ದರ್ಪ ಶ್ರೀಮಂತಿಗೆ ಸ್ವಾರ್ಥ ತುಂಬಿದ ಮದ್ದಾನವಲ್ಲ. ಇದೇ ನನ್ನ ಪೋಂಡ ಪರಶುರಾಮನೇ ಸಾಕ್ಷಿ. ಕಂಡವರ ಬಾಳಿನೊಡನೆ ಆಟ ಆಡಿ ಹಠವಾದಿ ಅಂತ ತನ್ನ ಚಟ ತೀರಿಸಿಕೊಂಡು ಆ ಕುಲಘಾತಕನ ಘಟ ಉಳಿಸಿ ಅವನ ಜೀವನದ ಕೊನೆ ಪುಟ ತಿರುವು ಹಾಕಿ ಈ ನಾಟಕಕ್ಕೆ ನಾಂದಿ ಆಡಲು ಸಿದ್ಧನಾಗಿ ಹೋಗುತ್ತಿದ್ದಾನೆ ಸೂರ್ಯಶಂಕರ. ಲೇ ದೇವರಾಜ, ದೇವೇಗೌಡ, ನಿಮ್ಮ ಮೋಸ ವಂಚನೆಗೆ ಮುಕ್ತಿ ಹಾಡಲು ಸಿದ್ಧನಾಗಿ ಬರುತ್ತಿದ್ದಾನೆ ಈ ಶಕ್ತಿವಂತ ಶಂಕರ. ಶಂಕರ್, ನಿಂತುಕೋ. ಛೇ, ನಾಡೋಡಬೇಕಾದ ಬೇಟೆಯನ್ನು ಈ ಶಂಕರನ ಆಡಲು ಹೊರಟಾನಲ್ಲ. ಶಂಕರ್, ನೀನು ಆ ದೇವೇಗೌಡ ದೇವರಾಜನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ಅವರನ್ನು ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡಿ ಸಾಯಿಸಲಿಲ್ಲ. ನನ್ನ ಹೆಸರು ಸಬ್ ಇನ್ಸ್ಪೆಕ್ಟರ್ ವಿಜಯನೇ ಅಲ್ಲ. ಅಂತೇಳಿ ಈ ಗುಡ್ಡದ ಕಡೆ ಬಂದ್ರ ಈ ಶಂಕರ್ ಬಂದು ಕೊಲ್ತಾನ ಅಂತೇಳಿ ಆ ಗುಡ್ಡದ ಕಡೆ ಹೊಂಟ್ರ ಇವಕ್ಕೆ ಸಿಕ್ಕಾಕೊಂಡ್ ನೋಡ್ರಿ. ಯಪ್ಪ ನೀ ನಿನ್ನ ಕಪಡ ಯಪ್ಪ. ಲೇ ಮುರುಗ, ಯಪ್ಪ ದೇವಣ್ಣ, ಯಪ್ಪ ದೇವಣ್ಣ, ನಿನ್ನ ಎದ್ದಲೇ ಕುತಂತ್ರದ ಕುಲಿಗೇಡಿ ನನ್ನ ಮಗನಿ. ಯಪ್ಪ ನಾ ಏನ್ ತಪ್ಪು ಮಾಡಿಲ್ಲ ಯಪ್ಪ, ನನ್ನ ಸಾಯಿಸ್ಬೇಡ್ರಿ, ಕೈ ಬಿಟ್ಬಿಡ್ರಿ. ಸಾಯಿಸುವುದಕ್ಕೆ ಬಂದಿಲ್ಲ ಮುರುಗ, ನಿನ್ನಿಂದ ಒಂದು ಗುಟ್ಟನ್ನು ಕೇಳುವುದಕ್ಕೆ ಬಂದಿರುವೆ. ಇದ್ದ ವಿಷಯವನ್ನು ಶುದ್ಧವಾಗಿ ಹೇಳಿದರೆ ಜೀವಂತ ಮನೆ ಕಾಣುವೆ, ಇಲ್ಲ ಸತ್ತು ಇಲ್ಲದೆ ಸುಡುಗಾಡು ಕಾಣುವೆ. ಅಪ್ಪ ಯಾ ಗುಟ್ಟಂತ ಹೇಳ್ರಿ ಅಪ್ಪ, ಪಟ್ ಅಂತ ಹೇಳ್ಬಿಡ್ತೀನಿ. ಇವರು ಯಾರಂತ ನಿನಗೆ ಗೊತ್ತಾ? ಇವ್ರು ನಮ್ಮ ಯಂಕಪ್ಪ ದನಿಯರಲ್ಲನ್ರಿ ಇವ್ರು. ಇವ್ರದ್ದು ಯಾಕೈತ್ರಿ ನಿಮ್ಮ ಹತ್ರ ಫೋಟೋ? ಲೇ ಮುರುಗ, ಫೋಟೋದ ವಿಷಯವಿರಲಿ, ಇವರು ಯಾರಂತ ನಿನಗೆ ಗೊತ್ತಾ? ಗೊತ್ತನ್ನಕೇನ್ರಿ, ಇವ್ರು ಎಲ್ಲರಿಗೂ ಗೊತ್ತ್ರಿ. ಇವ್ರು ದೊಡ್ಡ ಶ್ರೀಮಂತರ್ರಿ, ಬಡವ್ರಿಗೆ ಅಂದ್ರ ಬಡ್ಕೊಂಡ್ ಸಾಯ್ತಾರ ನೋಡ್ರಿ. ಆದ್ರಿ ಏನ್ ಮಾಡೋದ್ರಿ,
ಆದ್ರೆ ಏನ್ ಮಾಡೋದ್ರಿ ಅವ್ರ ಹಣೆ ಬಾಳ ಕೆಟ್ಟ ಐತ್ರಿ, ಸತ್ತು ಹೋಗ್ಯಾರ ಈಗ. ಸಾಯುವುದಕ್ಕೆ ಕಾರಣ ಅದು ಒಂದು ನಮಗ ಗೊತ್ತಿಲ್ಲ ನೋಡ್ರಿಯಪ್ಪ. ಲೇ ಮುರುಗ, ಸತ್ಯ ಹೇಳ್ತೀಯೋ ಇಲ್ಲ ಸೀದಾ ಸದ್ದು ಇಲ್ಲದೆ ಸುಡುಗಾಡು ಸೇರ್ತೀಯೋ? ಯಪ್ಪ ಅದನ್ನ ತೆಗಿಬೇಡ್ರಿ, ಎಲ್ಲ ಹೇಳ್ಬಿಡ್ತೀನ್ರಿ. ಈ ಸಾವುಕಾರು ಬಾಳ ಒಳ್ಳೆಯವ್ರಿದ್ರಿ, ಈ ಸಾವುಕಾರು ಬಾಳ ಒಳ್ಳೆಯವ್ರಿದ್ರಿ. ನಮ್ಮ ಗೌಡ್ರು ಮಾಡ್ರಿ ಕೆಲ್ಸಕ್ಕ ಒಟ್ಟ ಸೇರ್ತಿದ್ದಿಲ್ರಿ. ಊರಾಗ ಏನಾದ್ರು ಕಾರ್ಯಕ್ರಮ ಆದ್ರಿ ಇವ್ರದ ಇರ್ತಾನರಿ. ಇದನ್ನ ನೋಡಿ ನಮ್ಮ ಗೌಡ್ರು ಸಹಿಸ್ಕೊಳ್ಳಾರ್ದ ಇವ್ರನ್ನ ಕೊಲೆ ಮಾಡ್ಯಾರ ನೋಡ್ರಿ. ಏನು ಲಾರಿಯನ್ನು ಗುದ್ದಿಸಿ ಸಾಯಿಸಿ ಬಿಟ್ಟನ ಗೌಡ? ಹಾಗಾದರೆ ಇವರ ಆಸ್ತಿ ಸತ್ಯ ಅನ್ನೋದು ಹೆಬ್ಬಟ್ಟು ಹೊತ್ತಿಸುವಂದ್ರಿ ಗೌಡ್ದೆಲ್ಲ ಅವ್ರದ ಮಾಡ್ಕೊಂಡ್ರಿ ಆಸ್ತಿನ. ಲೇ ಗೌಡ, ಬಡವರ ಬಂಧುವಾಗಿ ಅಮಾಯಕರ ಆಪ್ತರಾಗಿ ರೈತರ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ಎತ್ತಿ ಹಾಕಿದೆಯಾ ಮಗನೇ? ಇಂದು ಮುಗೀತೋ ನಿನ್ನ ಕರಾಳ ರಾತ್ರಿಯ ಕೊನೆಯ ದಿನ. ಅಂದ್ರ ನೀವು ಯಂಕಪ್ಪದನ್ಯಾರ ಮಗ ಏನ್ರಿ? ಹೌದು ಮುರುಗ, ಆ ಗೌಡನ ಸಂಚನ್ಯರಿದೆ ಸಾವಿಗೀಡದ ನವದಂಪತಿಗಳ ಪುತ್ರನೇ ಈ ದೇವದಾಸ. ಅಪ್ಪ ನಂದಿದ್ರ ಏನೋ ತಪ್ಪಿಲ್ರಿ ಅಪ್ಪ. ನಿಮ್ಮನ್ನ ಸಾಯಿಸ್ಬೇಕಂತ ಹೇಳ್ರಿ ನಮ್ಮ ಗೌಡ್ರು ಎಲ್ಲ ಹುಡುಕಾಡಿದ್ರು ನೋಡ್ರಿ. ಆದ್ರ ಆ ದೇವ್ರು ದೊಡ್ಡವನ್ರಿ, ನಿಮ್ಮನ್ನ ಬದುಕಿಸ್ಬಿಟ್ಟ. ಆ ಗೌಡನ್ ಸಾಯಿಸ್ರಿ, ಆದ್ರ ನನ್ನ ಮಾತ್ರ ಸಾಯಿಸ್ಬಾರ್ದು ನೋಡ್ರಿಪ್ಪ. ಹೋಗು ಮುರುಗ ಹೋಗು, ನನಗೆ ಬೇಕಾಗಿರುವುದು ನೀನಲ್ಲ ಆ ಗೌಡ. ಹಂಗಾರ ನಾ ಇನ್ನು ಹೋಗಿ ಬರ್ಲಪ್ಪ. ಹೋಗಿ ಬಾ, ಆದರೆ ಇನ್ನು ಮುಂದೆ ಆ ಗೌಡನ ಸಹವಾಸ ಮಾಡಿದರೆ ಯಪ್ಪ ಅವನು ಸ್ನೇಹ ಮಾಡಿದ್ರ ನಿನಗೆ ಎಕ್ಕಡ ತಗೊಂಡ್ಬಿಡ್ರಿ. ಆದ್ರ ನನಗೀಗ ನೀವು ಜೀವದಾನ ಮಾಡಿದ್ರ ಅಷ್ಟ ಸಾಕು ನೋಡ್ರಿ ಅಪ್ಪ. ಮನೆ ಹೋಗಿ ನಡೀದು ಬರಾಕತ್ತೈತಿ. ನನ್ನ ಮಗಳು ನಾವು ಕುಡಿಯ ಊರ್ ಬಿಟ್ಟು ಹೋಗ್ಯಪ್ಪ, ಬೆಳಗ್ಗೆ ಕರಿತ್ಲೆ ನಾವಿನ್ನ ಬರ್ತೀವಪ್ಪ. ಧರ್ಮದ ದಾಯಾದಿ ಧರ್ಮಕ್ಕಾಗಿ ಹೋರಾಟ ಮಾಡುವ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಸತ್ತ ಹೆಣದಿಂದ ಹೆಬ್ಬಟ್ಟು ಒತ್ತಿಸಿಕೊಂಡು ನಮ್ಮ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿದೆಯಾ ಮಗನೇ? ದೌರ್ಜನ್ಯ ದುರಂಕಾರ ಮಾಡಿ ಪಡೆದಿರುವ ಪ್ರತಿಯೊಬ್ಬ ಮನೆ ಆಸ್ತಿಯನ್ನು ಮರಳಿ ಕೊಡಿಸಿ ದರ್ಪದಿಂದ ಒಪ್ಪಿ ನಿಂತಿರುವ ಈ ನಿನ್ನ ದೇಹವನ್ನು ಪೀಸ್ ಮಾಡಿ ಬಡವನ ಒಡಲು ಬೆಂಕಿಯ ಸಿಡಿಲಿ ಎಂಬ ನಾಟಕಕ್ಕೆ ನಾಂದಿ ಹಾಡಲಿಲ್ಲ. ನನ್ನ ಹೆಸರು ದೇವದಾಸನೇ. ಬರುವೆ ಅಹಂಕಾರದಿಂದ ಕಟ್ಟಿದ ನಿನ್ನ ಐಶ್ವರ್ಯದ ಅರಮನೆಯನ್ನು ಅಳಿಕಿಸು ಹಾಕುವುದಕ್ಕೆ. ಛೇ 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 ಎಂತೆಂತ ಕೇಸ್ರಿ ಅಪ್ಪ ಇವ. ಮದುವೆ ಆಗಿ ಮಕ್ಕಳನ್ನ ಹಡಿದು ಮಕ್ಕಳನ್ನ ಗಂಡನ್ನ ಇಲ್ಲೇ ಬಿಟ್ಕೊಟ್ಟು ಕಾಲೇಜ್ ಹುಡುಗರಿಂದ ಎಸ್ಕೇಪ ಆಗ್ಯಾರ. ಅದು ಅಷ್ಟ ಅಲ್ರಿ, ಮದುವೆ ಏನಿಲ್ಲ ಮತ್ತೆ ಕೊರಳಾಗ ತಾಳಿನೇ ಇಲ್ಲ. ಆದ್ರ ಹೊಟ್ಯಾಗ 9 ತಿಂಗಳ ಕೂಸು ಬೆಳಸಾಕ ಹತ್ತಿರ್ತಾರ್ರಿ. ಎಂತೆಂತ ಹೆಣ್ಣು ಹುಟ್ಟ್ಯಾರ್ರಿ ನಮ್ಮ ದೇಶದ ಮರ್ಯಾದೆ ತೆಗಿಯೋರ.
ಏನ್ರಿ ಸಾಹೇಬ್ರ ಹಾದಿ ಮೇಲೆ ನಿಂತ್ಕೊಂಡು ಯಾರ್ದ ಮರ್ಯಾದೆ ಕೇಳಕತ್ತಿದ್ದಂಗ ಐತಿಲ್ಲ ಮತ್ ಯಾರ್ದಾಗ ಅವ್ರದಿ ನಿಮ್ಮದ ಸುದ್ದಿ ಹಾ ನಮ್ದ ಏನ್ರಿ ಅದು ಅಲ್ಲಿ ಹೇಗವ್ರಿ ಭೂಮಿ ಮ್ಯಾಗ ಹೆಣ್ಣಾಗಿ ಹುಟ್ಟಿಯಲ್ಲ ಓಟ ನಾಚಿಗೆ ಮಾನ ಮರ್ಯಾದೆ ಏಟ್ರ ಇಟ್ಕೊಂಡೇನ ಯಾಕ ನನಗೆ ಯಾಕೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು ನೀವು ನನ್ನಿಂದ ಅಡ್ಡಾಡಿದ್ರ ನಾ ಏನು ಮಾಡ್ಬೇಕು ಹೌದಲ್ಲಪ್ಪ ನಾವು ತಗದು ನಿಂತೀವಿ ನೀವು ಒಂದಾ ಮುಚ್ಕೊಂಡ ನಿಂತೀರಿ ನೋಡ ಹೆಣ್ಣಾಗಿ ಹುಟ್ಟಿಯಲ್ಲ ನಮ್ಮ ಊರನ್ನ ಹುಡುಗರು ತಲೆ ಎಷ್ಟು ಹುಡುಗರು ತಲೆ ಕೆಡಿಸಿ ಹೇಳ ನಾ ಯಾಕೆ ತಲೆ ಕೆಡ್ಸಕ್ ಹೋಗ್ಲಿ ಅವ್ರಾಗ್ಲಿ ಬಂದ್ ನಾ ಏನ್ ಮಾಡ್ಲಿ ಬೆಣ್ಣ ಹತ್ತಕ ಯಾರು ಅಲ್ಲಿ ಅಂತಾರ ಆಗವ್ರಿ ನಿನ್ನ ಹತ್ರ ಅಂತ ಪವರ್ ಐತಿ ನೀವು ಒಂಥರ ಆಯಿಸ್ಕಂತ ಇದ್ದಾಗ ನಾವು ಒಂಥರ ಕಬ್ಬಿನ ಇದ್ದಂಗ ಎಷ್ಟ ದೂರ ಸರ್ದ್ ಹೋದ್ರನು ಜಗ್ಗಿ ಒಳಗ ಒಕ್ಕೊಂದಾಗ್ಬಿಡ್ತೀರಿ ಹೌದು ನೋಡ್ಯಾರ ನಿಮ್ಮ ಕಮ್ಮ ಮಸಿಡಿನ ಅದಕ್ಕೆ ಹೋಗ್ಕೊಂತಾರ ನೋಡ ನಿಂದ್ರ ಆಗವ್ರಿ ಈ ಪೊಲೀಸ್ ಮಾವನ್ಕಿನ ನಿಮ್ಮ ಅಪ್ಪನ ಕರ್ಕೊಂಬರದ ಹೆಚ್ಚಾತೇನ ಹ್ಞೂನ್ರಿ ನಾಳೆಗೆ ನನ್ನ ಮದುವೆ ಐತಿ ಅದಕ್ಕೆ ನಮ್ಮ ಅಪ್ಪನ ಕರ್ಕೊಂಡ್ ಬರಕ್ ಹೊಂಟೀನಿ ನೋಡ್ರಿ ಅಂದ್ರ ಮಾನ್ಯ ಲಗ್ನ ಆತಂದಿಲ್ಲ ಸುಳ್ಳನ ಸುಳ್ಳಲ್ರಿ ಸರ ಕರೇನ ಅವ ಸರಿಯಾಗಿ ಬಾಳೆ ಮಾಡ್ಲಿಲ್ಲ ನನ್ ಬಿಟ್ಟು ಹೋದ ಅದಕ್ಕೆ ಬ್ಯಾರೆ ಮದುವೆ ಆಗ್ಬೇಕಂತ ಹೊಂಟೀನಿ ಡ್ರೈವರ್ಸ್ ಕೊಟ್ನಾ ಹ್ಞೂನ್ರಿ ಡ್ರೈವರ್ಸ್ ಕೊಟ್ಟ ಮತ್ತೆ ಇವನ್ನ ಎಷ್ಟು ದಿನ ಇಟ್ಕೊಂತಿ ಅವ ಎಷ್ಟ್ ದಿನ ಇರ್ತೀನಿ ಅಂತ ಅಷ್ಟ್ ದಿನ ಇಟ್ಕೊಂತ ಅಡ್ಡಿ ಇಲ್ಲ ಲೇಪ ಬರೀ ಚೇಂಜ್ ಮಾಡದ ಅಂದಂಗಾಯ್ತು ನಿಮ್ಮ ಚಾಳಿ ಏನೋ ಮಾವ ಬರೀ ಹುಡುಗಿ ಅನ್ನೋದು ಏನದು ಇಟ್ಕೊಳ್ಳೋದು ಆಂಟಿ ಅಂತ ಕರೆ ಗಿಂಡಿ ಕಣಲ್ಲ ಯಾರವ್ರು ನನ್ನ ಗಿಂಡಿ ಕಣ್ಣಲ್ಲ ಅನ್ಸೋರು ಈ ಕಿಚ್ಚನ ಹುಡುಗೂರ ನಿನ್ನ ಗಿಂಡಿ ಕಡಲ ಅನಿಸ್ಯಾರ ತಡಿಯ ಗೌರಿ ನಿನ್ನ ಮದುವೆ ಆಗ್ಬೇಕಂತೇಳಿ ಕುಡ್ದಕ್ಕಲ್ಲ ನಾಗಪ್ಪನ ಅಂತ ಹೋಗಿ ಕೆಪ್ಪನು ತಾಳಿ ಮಾಡ್ಸ್ಕೊಂಬರ್ಕ್ ಹೋಗಿದ್ನ್ಯಾ ಅವ ಅಂತೂ ಬರ್ಲೇ ಇಲ್ಲ ಹಂಗಾಗಿ 2 ಹೂವಿನಾರ ತಮ್ಮಂದಿ ನೋಡು ಹೂವಿನಾರ ಇದ್ರಾಗ ಮದುವೆ ಆಗ್ಬಿಡ ನಡಿ ಕೆಂಪದ ಬೀಸ ನೀ ಬಲ ನೈಸ ಕೊಡಲಿಲ್ಲ ನಿನಗ ಕಿಸ ಕೆಂಪದ ಬೀಸ ನೀ ಬಲ ನೈಸ ಕೊಡಲಿಲ್ಲ ನಿನಗ ನೈಸ ಮನದಾಗ
ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ನೀಲವಂತೆ ಆಗ ಸಚರಿತೆ ನೀಲಗರುತೆ ಆಗ ಸಚರಿತೆ ಜಯ ಗುರುವರ ಜಯ ಗುರು ಜಯ ಗುರು ಕರುಣ ಸಾಗರ बोलो भारत माता की ಶ್ರೀ ಶಾಸಕೇಶ್ವರ ನಾಟ್ಯ ಸಂಘಕ್ಕೆ ಶ್ರೀ ಶಾಸಕೇಶ್ವರ ನಾಟ್ಯ ಸಂಘಕ್ಕೆ ಶ್ರೀ ವಾಲ್ಮೀಕಿ ಜಯಂತಿ ಉತ್ಸವಕ್ಕೆ ಶ್ರೀ ವಾಲ್ಮೀಕಿ ಜಯಂತಿ ಉತ್ಸವಕ್ಕೆ ವಂದೇ ವಂದೇ ಸುಪ್ರಭಾತ ಪಂಚಾಕ್ಷರೀಶ್ವರ